ಕಡ್ಡಿಯ ಸಿರಿ ತೋಪ ಮುಸುಕ ಮೇಲ ಮಾಡಿ ಹಸಿರು ಕಡ್ಡಿಯ ಸಿರಿ ತೋಪ ಮುಸುಕ ಗೆದ್ರೆ ಬಾಲನ ಬಯಕೆ ಮೇಡಮ್ ಕೈ ಕೊಡು ಮೇಡಮ್ ಆರತಿ ಮಾಡಿ ಸ್ವಲ್ಪ ಹಿಂದೆ ಸ್ವಲ್ಪ ಅಮ್ಮ ಫೋನ್ ಇವತ್ತು ನಾವು ಇಡೀ ಜಿಲ್ಲಾದ್ಯಂತ ಇರುವ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿನೂ 1622 ಅಂಗನವಾಡಿ ಕೇಂದ್ರಗಳಲ್ಲಿನೂ ಇವತ್ತು ತೀವ್ರ ಅತಿಸಾರವನ್ನು ಕೊನೆಗೊಳಿಸುವ ಅಭಿಯಾನ ಒಂದು ನಾವು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಪೌಷ್ಟಿಕ ಅಭಿಯಾನದ ಬಗ್ಗೆನೂ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಕೂಡ ಇದ್ರ ಜೊತೆಗೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಸೊ ಇದರದ್ದು ಉದ್ದೇಶ ಈ ಒಂದೂವರೆ ತಿಂಗಳು ಜೂನ್ 15ರಿಂದ ಜುಲೈ 31ವರೆಗೆ ಒಂದೂವರೆ ತಿಂಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ತೀವ್ರ ಅತಿಸಾರವನ್ನು ಕೊನೆಗೊಳಿಸುವ ಒಂದು ಅಭಿಯಾನ ಮಾಡುವಂಥದ್ದು ಒಂದು ನಿರ್ದೇಶನ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಈಗ 0 ಇಂದ 6 ವಯಸ್ಸಿರುವ ಮಕ್ಕಳಿಗೆ ತೀವ್ರ ಅತಿಸಾರದಿಂದ ಅವರಿಗೆ ಆರೋಗ್ಯಕ್ಕೆ ಹಾನಿಕರವಾಗುವಂಥ ಸಾಧ್ಯ ಇರುವುದರಿಂದ ನಾವು ಇದನ್ನು ಈ ಒಂದು ಅಭಿಯಾನ ಒಂದು ಮೋಡಲ್ಲಿ ನಾವು ಇದು ಸಾರ್ವಜನಿಕರಿಗೆ ಅರಿವು ಮೂಡಿಸೋದು ಹಾಗೂ ORS ಪಾಕೆಟ್ಸ್ಗಳನ್ನು ಅವರಿಗೆ ಕೊಡುವಂಥದ್ದು, ORS ಕಾರ್ನರ್ಸ್ ಕೂಡ ನಾವು ಎಲ್ಲ ಅಂಗನವಾಡಿಗಳಲ್ಲಿನೂ ಮಾಡಿದ್ದೀವಿ. ಸೊ ಇದರಿಂದ ಜನರಿಗೆ ಅವ್ರ ಕೈ ತೊಳೆಯುವ ಪ್ರಾಕ್ಟೀಸ್ ಇರ್ಬೋದು, ಮಕ್ಕಳಿಗೆ ಯಾವ ರೀತಿಯಲ್ಲಿ ಅವರು ಅವರ ಒಂದು ಆರೋಗ್ಯವನ್ನು ಕಾಪಾಡಿ ಈ ಒಂದು ಅತಿಸಾರದಿಂದ ದೂರ ಹೋಗಬೇಕು ಎಂಬುದು ಕುರಿತು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಇಡೀ ಜಿಲ್ಲಾದ್ಯಂತ ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸಾರ್ವಜನಿಕರು ಒಳ್ಳೆಯ ಒಂದು ಸಹಕಾರವನ್ನು ನೀಡಿದ್ದಾರೆ. ಸುಮಾರು ತಾಯಂದಿರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪ್ರತಿಯೊಂದು ಅಂಗನವಾಡಿನೂ ಆಯಾ ಭಾಗದಲ್ಲಿ ಇರುವ ತಾಯಂದಿರಿಗೆ ಕರೆದು ಅವರಿಗೆ ಪೌಷ್ಟಿಕತೆ ಬಗ್ಗೆ ಮತ್ತು ಅಂಗನವಾಡಿಯಲ್ಲಿ ಸರ್ಕಾರದ ವತಿಯಿಂದ ಏನೇನು ಸವಲತ್ತುಗಳೆಲ್ಲ ಅವರಿಗೆ ಮಕ್ಕಳಿಗೆ, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ನೀಡಲಾಗ್ತಾ ಇದೆ ಎಂಬುದು ಕುರಿತು ಕೂಡ ಇವರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ನೀಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಇಲಾಖೆ ಅಧಿಕಾರಿಗಳಿಗೆ, ಎಸ್ಪೆಷಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಕೂಡ ಸೂಚನೆ ನೀಡಿದ್ದೀವಿ. ಇವತ್ತು ಒಂದು ಸ್ಪೆಷಲ್ ಆದ ಒಂದು ಸರ್ವೆಯನ್ನು ನಾವು ಮಾಡಬೇಕು ಅಂತ. ಈಗ ಮತ್ತೊಮ್ಮೆ ಒಂದು ಅವ್ರ ಏರಿಯಾ ವೈಸ್ ಸರ್ವೆ ಮಾಡಿ ಯಾವುದಾದ್ರು ಮಕ್ಕಳು 0 to 6 ಇಯರ್ಸ್ ಒಳಗಡೆ ಇರುವ ಮಕ್ಕಳು ಬಿಟ್ಟು ಹೋಗಿದರೆ ಅವರನ್ನು ಅಂಗನವಾಡಿಯಲ್ಲಿ ಸೇರಿಸುವುದಕ್ಕೆ ಪ್ರಯತ್ನವನ್ನು ಮಾಡುವ ನಿಟ್ಟಿನಲ್ಲಿ ಹೊಸ ಒಂದು ಸರ್ವೆಯನ್ನು ಕೂಡ ಮಾಡಬೇಕು ಅಂತ ಕೂಡ ಅವರಿಗೆ ನಿರ್ದೇಶನವನ್ನು ನೀಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಒಂದು ಮಗು ಕೂಡ ಹೊರಗಡೆ ಉಳಿಬಾರ್ದು ಅಂತ. ಸೊ ಅದರಿಂದ ಮಕ್ಕಳು ಸೇಫಾಗಿ ಇರೋದಕ್ಕೆ ಸಾಧ್ಯ. ಎಸ್ಪೆಷಲಿ ಯಾರು ವಲಸೆ ಹೋಗ್ತಾರೆ, ಬೇರೆ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ದಯಮಾಡಿ ನಾನು ಇದರ ಮೂಲಕ ಎಲ್ಲ ತಾಯಂದರಿಗೆ, ಬೇರೆ ಪೋಷಕರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇರೋದು, ತಮ್ಮ ಮಕ್ಕಳಿಗೆ ತಾವು ಬೇರೆ ಕಡೆ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ದಯಮಾಡಿ ಪಕ್ಕದಲ್ಲಿ ಇರುವ ಅಂಗನವಾಡಿ ಕೇಂದ್ರಗಳಲ್ಲಿ ದಯಮಾಡಿ ಸೇರಿಸಿ. ಅಲ್ಲಿ ಸರ್ಕಾರದಿಂದ ಒಳ್ಳೆಯ ಊಟ ಇರ್ಬೋದು, ಅವರಿಗೆ ಒಳ್ಳೆಯ ಜ್ಞಾನ ಇರ್ಬೋದು, ಅವರಿಗೆ ಒಂದು ಸಮಗ್ರವಾದ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಎಲ್ಲ ರೀತಿಯಲ್ಲಿ ನಮಗೆ ಅವಕಾಶಗಳಿದ್ದಾವೆ. ಸೊ ಹಾಗಾಗಿ ಇದನ್ನು ಸದುಪಯೋಗ ಮಾಡಿಕೊಳ್ಳಿದ್ರೆ, ಎಸ್ಪೆಷಲಿ ಇವತ್ತು ಹೆಣ್ಣು ಮಕ್ಕಳಿಗೆ ಹೊರಗಡೆ ಆಟ ಆಡುವಾಗ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಆಗುವಂಥ ಅನಾಹುತಗಳು ಅದೆಲ್ಲ ಕೂಡ ನಾವು ತಡೆಗಟ್ಟಕ್ಕೆ ಸಾಧ್ಯ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಮನವಿ ಮಾಡ್ಕೊತಾ ಇದ್ದೀವಿ.